ನಮಸ್ಕಾರ ವೀಕ್ಷಕರೇ, ಭಾರತೀಯರಿಗೆ ಗುಡ್ ನ್ಯೂಸ್ ಇದೆ. 6 ದೇಶಗಳು ಭಾರತೀಯರಿಗೆ ವೀಸಾ ಮುಕ್ತ ಪ್ರವೇಶ ಮಾಡಿದೆ. ಆ 6 ದೇಶಗಳಿಗೆ ವೀಸಾ ಇಲ್ಲದೆ ಕೇವಲ ಪಾಸ್ಪೋರ್ಟ್ ಇದ್ದರೆ ಮಾತ್ರ ಹೋಗಬಹುದು. ಯಾವ ದೇಶಗಳು ವೀಸಾ ಮುಕ್ತ ಪ್ರವೇಶ ಮಾಡಿದೆ ಎಂದು ನೋಡೋಣ. ಮತ್ತು ಅಲ್ಲಿಗೆ ಹೋದ ಮೇಲೆ ಏನು ಪ್ರೊಸೀಜರ್ ಇರುತ್ತೆ ಎಂದು ಮುಂದೆ ನಾನು ತಿಳಿಸ್ತೇನೆ ವಿಡಿಯೋದಲ್ಲಿ. ಅದಕ್ಕಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹೆಚ್ಚಿನದಾಗಿ ಶೇರ್ ಮಾಡಿ. ಮೊದಲನೇ ದೇಶ ಜೋರ್ಡಾನ್. ಇದು ಮೃತ ಸಮುದ್ರದ ದಡದಲ್ಲಿದೆ. ಬಹಳ ಸುಂದರವಾದ ದೇಶ. ಇಲ್ಲಿ ಸುಣ್ಣದ ಕಲ್ಲು ಮತ್ತು ಗ್ರಾನೈಟ್ನಿಂದ ನಿರ್ಮಿಸಿದ ಕಣಿವೆಗಳಿವೆ. ಬಹಳ ಪ್ರಸಿದ್ಧವಾಗಿದೆ. ಐತಿಹಾಸಿಕ ನಗರವಾದ ಪೆಟ್ರಾ ನಗರವೂ ಇದೆ. ಇಲ್ಲಿ ವೀಸಾ ಇಲ್ಲದೆ ಕೇವಲ 31 ದಿವಸ ಇರಬಹುದು. ಎರಡನೇ ದೇಶ ಮಡಗಾಸ್ಕರ್. ಇದು ಆಫ್ರಿಕಾದಲ್ಲಿದ್ದು ಪ್ರಪಂಚದ 4ನೇ ಅತಿ ದೊಡ್ಡ ದ್ವೀಪ ರಾಷ್ಟ್ರವಾಗಿದೆ. ಇದು ಸುಂದರವಾದ ಪ್ರಕೃತಿ ಮತ್ತು ವನ್ಯಜೀವಿಗಳಿಗಾಗಿ ಹೆಸರುವಾಸಿಯಾಗಿದೆ. ಪ್ರಕೃತಿ ಪ್ರಿಯರಿಗೆ ಪರಿಪೂರ್ಣವಾದ ಸ್ಥಳವಾಗಿದೆ. ಇಲ್ಲಿ ವೀಸಾ ಇಲ್ಲದೆ 1 ತಿಂಗಳವರೆಗೂ ಇರಬಹುದು. ಮೂರನೇ ದೇಶ ಆಫ್ರಿಕಾ ದೇಶದ ಮಾರಿಷಸ್. ಇದು ರಮಣೀಯ ಮತ್ತು ಸಂಸ್ಕೃತಿಯ ಹೆಸರುವಾಸಿಯಾಗಿದೆ. ಇಲ್ಲಿ ವಿವಿಧ ಬಗೆಯ ಪಕ್ಷಿಗಳನ್ನು ಹುಡುಕಲು ಇದು ಸರಿಯಾದ ದೇಶ. ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಪ್ರವಾಸೋದ್ಯಮವನ್ನು ಮಾಡಬಹುದು. 4ನೇ ದೇಶ ತಾಂಜಾನಿಯಾ. ಇಲ್ಲಿ ಸಾರಂಗಿಟಿ ರಾಷ್ಟ್ರೀಯ ಉದ್ಯಾನವನ, ಕಿಲಿಮಂಜಾರೋ ಪರ್ವತಗಳು ಮತ್ತು ಜಾಂಜಿಬಾರ ಕಡಲ ತೀರಗಳು ಬಹಳ ಪ್ರಸಿದ್ಧವಾಗಿದೆ. ಈ ದೇಶದಲ್ಲಿ ವೀಸಾ ಇಲ್ಲದೆ 90 ದಿನಗಳು ಇರಬಹುದು, ಅಂದರೆ 3 ತಿಂಗಳು ಮಾತ್ರ. 5ನೇ ದೇಶ ದಕ್ಷಿಣ ಅಮೆರಿಕದ ಬೊಲಿವಿಯಾ. ಇಲ್ಲಿ ಸುಂದರವಾದ ಸರೋವರಗಳು, ಪರ್ವತಗಳು, ಪಾರಂಪರಿಕ ನಗರಗಳಿವೆ. ಇವೆಲ್ಲವೂ ನೋಡುಗರನ್ನು ಉತ್ತಮ ಅನುಭವಗಳನ್ನು ನೀಡುತ್ತವೆ. 6ನೇ ದೇಶ ಕುಕ್ ಐಸ್ಲ್ಯಾಂಡ್. ಈ ದೇಶವು ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಒಂದು ದ್ವೀಪ ರಾಷ್ಟ್ರವಾಗಿದೆ. ಈ ದೇಶದಲ್ಲಿ ಸಣ್ಣ ದ್ವೀಪಗಳಿಂದ ಸಂಗ್ರಹವಾಗಿದೆ. ಇಲ್ಲಿ 15ಕ್ಕೂ ಹೆಚ್ಚು ದ್ವೀಪಗಳಿಂದ ಕೂಡಿದೆ. ಇವೆಲ್ಲ ದೇಶಗಳಿಗೆ ಭೇಟಿ ನೀಡಿದ ನಂತರ ಅಲ್ಲಿನ ನಿಲ್ದಾಣದಲ್ಲಿ ವೀಸಾ ಆನ್ ಅರೈವಲ್ ಅಂತ ಒಂದು ಫಾರ್ಮ್ ನೀಡುತ್ತಾರೆ.